ಹಲೋ ಡೈನಾಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಲಾಸ್ಟ್ ವಿಡಿಯೋಗೆ ಶರಣ ಬಸವನ್ ಅವರು ಏಸಿಯನ್ ಪೇಂಟ್ಸ್ ಅಂತೇಳಿ ಒಂದು ಕಮೆಂಟನ್ನು ಮಾಡಿದರು. ಸೊ ಏಸಿಯನ್ ಪೇಂಟ್ ಸ್ಟಾಕ್ ಬಗ್ಗೆ ನಮ್ಮ ಒಂದು ಡೈನಾಮಿಕ್ ಸಿಸ್ಟಮಲ್ಲಿ ಸದ್ಯಕ್ಕೆ ಅದು ಯಾವ ಟ್ರೆಂಡಲ್ಲಿ ಟ್ರೇಡ್ ಆಗ್ತಾ ಇದೆ, ಲಾಂಗ್ ಟ್ರೆಂಡ್ ಮತ್ತು ವೀಕ್ಲಿ ಟ್ರೆಂಡ್ ಮತ್ತು ಡೈಲಿ ಟ್ರೆಂಡಲ್ಲಿ ಯಾವ್ಯಾವ ರೀತಿ ಏಷಿಯನ್ ಪೇಂಟ್ ಪರ್ಫಾರ್ಮೆನ್ಸ್ ಇದೆ ಅಂತೇಳಿ ವಿಡಿಯೋನ ಮಾಡಿಕೊಡಿ ಅಂತ ತಿಳಿಸ್ಕೊಟ್ಟಿದ್ರು. ಸೊ ಅದರಿಂದ ಕಂಪ್ಲೀಟ್ ಅನಾಲಿಸಿಸ್ಸು ಈ ಒಂದು ವಿಡಿಯೋನಲ್ಲಿ ಏಸಿಯನ್ ಪೇಂಟ್ ಸ್ಟಾಕ್ ಮೇಲೆ ಇರುತ್ತೆ. ಸೊ ಇದು ಯಾವುದೇ ಟ್ರೇಡ್ ರೆಕಮೆಂಡೇಷನ್ ಅಲ್ಲ, ಓಕೆನಾ? ಯಾವುದೇ ಟ್ರೇಡ್ ರೆಕಮೆಂಡೇಷನ್ ಅಲ್ಲ ಅಥವಾ ಯಾವುದೇ ಸ್ಟಾಕ್ ರೆಕಮೆಂಡೇಷನ್ ಅಲ್ಲ. ಜಸ್ಟ್ ಇದೊಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಸೊ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ನಾನು ಕ್ವಾರ್ಟರ್ಲಿ ಚಾರ್ಟಿಂದ ಬರ್ತೀನಿ. ಕ್ವಾರ್ಟರ್ಲಿ ಬಂದು ನಮಗೆ 3 ತಿಂಗಳಿಗೆ ಒಂದು ಕ್ಯಾಂಡಲ್ ಇರುತ್ತೆ, ಓಕೆನಾ? ಕ್ವಾರ್ಟರ್ಲಿ ಚಾರ್ಟಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸೊ ಎಲ್ಲ ಸ್ಟಡೀಸನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ, ಎಲ್ಲ ಟ್ರೆಂಡನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇವಾಗ. ಸೊ ಇಲ್ಲಿ ಏನಾಗ್ತಾ ಇದೆ ಕ್ವಾರ್ಟರ್ಲಿ ಚಾರ್ಟಲ್ಲಿ ಅಂತ ನೀವು ನೋಡಿ. ಈ ಒಂದು ಏಸಿಯನ್ ಪೇಂಟಲ್ಲಿ ಒಂದೊಂದು ಕ್ಯಾಂಡಲು ಕೂಡ ನಮಗೆ ಒಂದೊಂದು ಕ್ವಾರ್ಟರ್ಲಿ ಆಗಿರುತ್ತೆ. ಅಂದರೆ 3 ತಿಂಗಳಿಗೆ ಒಂದು ಕ್ಯಾಂಡಲ್, ಇದು 3 ಮಂತ್ಸ್ಗೆ ಒಂದು ಕ್ಯಾಂಡಲ್ ಇದು ಪ್ರಿಪ್ರೇಷನ್ ಆಗೋದು. ಸೊ ಈ ಕ್ಯಾಂಡಲ್ ನಮಗೆ ಇಲ್ಲಿ ಏನು ಪ್ರಿಪ್ರೇಷನ್ ಆಗಿದೆ ಇದು ನೋಡಿ. ಈ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿ ನೋಡಿ. ಇದು ಲಾಸ್ಟ್ ಜನವರಿ ಎಂಡಿಂಗಲ್ಲಿ ಈ ಕ್ಯಾಂಡಲ್ ಕ್ಲೋಸ್ ಆಗಿರೋದು, ಓಕೆ? ಅಕ್ಟೋಬರ್, ನವಂಬರ್ ಮತ್ತು ಡಿಸೆಂಬರು ಇವು 3 ತಿಂಗಳಲ್ಲಿ ಜನವರಿ ಮಂತಲ್ಲಿ ಈ ಕ್ಯಾಂಡಲ್ ಕ್ಲೋಸ್ ಆಗಿರೋದು. ಸೊ ಏಷಿಯನ್ ಪೇಂಟಲ್ಲಿ ನೋಡಿ, ಇದು ತುಂಬ ಅಬ್ಸರ್ವೇಷನ್ ಇದು ನೀವು ಮಾಡಬೇಕಾಗಿರೋದು. ಈ ಒಂದು ಲಾಂಗ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಅದರ DMBOTS ಕೂಡ ಬಂದಿದೆ, ಅಂದರೆ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ. ಸೊ ಈ ಲಾಂಗ್ ಟ್ರೆಂಡ್ ಏನಿದೆ ಇದು ಸ್ವಲ್ಪ ಮೇಜರ್ ಡೈನಾಮಿಕ್ ಕಾಜನ್ ಆಗಿರುತ್ತೆ. ಸೊ ಇದು ನಮಗೆ ಕ್ವಾರ್ಟರ್ಲಿ ನೋಡಿದ್ವಿ. ನೆಕ್ಸ್ಟ್ ನಾವು ಮಂತ್ಲಿಯಲ್ಲಿ ಏನಾಗಿದೆ ಅಂತ ಒಂದ್ಸಲ ನೋಡೋಣ. ಸೊ ಮಂತ್ಲಿ ಚಾರ್ಟನ್ನು ಹಾಕೊತಾ ಇದ್ದೀನಿ ಇವಾಗ. ಸೊ ಇದು ನೋಡಿ ಮಂತ್ಲಿ ಚಾರ್ಟ್ ಇದು. ಸೊ ಇದಕ್ಕೂ ಕೂಡ ಎಲ್ಲ ಸ್ಟಡೀಸನ್ನು ಆ್ಯಡ್ ಮಾಡೋಣ. ಸೊ ಇವಾಗ ಎಲ್ಲ ಸ್ಟಡೀಸನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಮಂತ್ಲಿ ಚಾರ್ಟಲ್ಲಿ ನಮಗೆ ಈ ಒಂದು ಸ್ಪೀಡ್ ಟ್ರೆಂಡ್, ಮಿಡ್ ಟ್ರೆಂಡ್, ಲಾಂಗ್ ಟ್ರೆಂಡ್ 3 ಕೂಡ ನಮಗೆ ಸೆಲ್ ಕೊಟ್ಟಿದೆ. ಸೊ ಸೆಲ್ ಕೊಟ್ಟು ಮಾರ್ಕೆಟ್ ಅಲ್ಲಿಂದ ಮತ್ತೆ ಡೌನ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಗಿದೆ. ಇದು ಮಂತ್ಲಿ ಚಾರ್ಟಲ್ಲಿ. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ವೀಕ್ಲಿ ಚಾರ್ಟಲ್ಲಿ ಏನಾಗಿದೆ ಅಂತ. ಸೊ ವೀಕ್ಲಿ ಚಾರ್ಟ್ ಓಪನ್ ಮಾಡಿದ್ದೀನಿ. ಇದಕ್ಕೂ ಕೂಡ ಎಲ್ಲ ಸ್ಟಡೀಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಇದೆಲ್ಲವೂ ಕೂಡ ಕಂಪ್ಲೀಟ್ ಅನಾಲಿಸಿಸ್ ಆಗಿರುತ್ತೆ. ನೀವು ಕ್ಲಿಯರಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಏನಾಗ್ತಾಯಿದೆ ಅಂತೇಳಿ. ನೋಡಿ ಇಲ್ಲಿ ಏನಾಗ್ತಾ ಇದೆ, ಆಲ್ಮೋಸ್ಟ್ ಇದು ಕೂಡ ನಮಗೆ ವೀಕ್ಲಿಯಲ್ಲೂ ಕೂಡ ಸೆಲ್ ಕೊಟ್ಟಿದೆ ಮಾರ್ಕೆಟ್ ಬಂದು. ಸೊ ವೀಕ್ಲಿಯಲ್ಲೂ ಕೂಡ ನಮಗೆ ಸೆಲ್ ಕೊಟ್ಟು ಮಾರ್ಕೆಟು ನೆಗೆಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ. ಯಾವುದೇ ಒಂದು ಬೈಯಿಂಗ್ ಸೆಂಟಿಮೆಂಟ್ ನಮಗೆ ಏಷಿಯನ್ ಪೇಂಟಲ್ಲಿ ಕಾಣಿಸ್ತಾ ಇಲ್ಲ. ಸೊ ನೆಕ್ಸ್ಟ್ ಇವಾಗ ನಾವು ಫೈನಲ್ ಆಗಿ ಡೈಲಿ ಚಾರ್ಟ್ ನೋಡೋಣ. ಸೊ ಡೈಲಿ ಚಾರ್ಟ್ ಬಂದು ದಿನಕ್ಕೆ ಒಂದು ಕ್ಯಾಂಡಲ್ ಇರುತ್ತೆ ಇದು ನೋಡಿ. ಡೈಲಿ ಚಾರ್ಟಲ್ಲೂ ಕೂಡ ಎಲ್ಲ ಸ್ಟಡೀಸನ್ನು ಆ್ಯಡ್ ಮಾಡ್ತೀನಿ ನೋಡಿ. ಡೈಲಿಯಲ್ಲಿ ನಮಗೆ ಇಲ್ಲೂ ಕೂಡ ಈ ಸ್ಪೀಡ್ ಟ್ರೆಂಡ್, ಮಿಡ್ ಟ್ರೆಂಡ್ ಮತ್ತು ಲಾಂಗ್ ಟ್ರೆಂಡ್ 3 ಕೂಡ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ. ಸೊ ಇದು ಕೂಡ ನಮಗೆ ನೆಗೆಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ. ಸೊ ಇವಾಗ ಎಲ್ಲ ಚಾರ್ಟ್ಗಳನ್ನು ಕೂಡ ಒಂದ್ಸಲ ಮರ್ಜ್ ಮಾಡಿ ನಾವು ನೋಡೋಣ ಏನಾಗಿದೆ ಅಂತ. ಸೊ ನೋಡಿ ಇಲ್ಲಿ ಏನಾಗ್ತಾಯಿದೆ ಅಂತ ಈ 4 ಚಾರ್ಟಲ್ಲೂ ಕೂಡ ಅಬ್ಸರ್ವ್ ಮಾಡಿ. ಈ ಒಂದು ಕ್ವಾರ್ಟರ್ಲಿ ಚಾರ್ಟಲ್ಲಿ, ಕ್ವಾರ್ಟರ್ಲಿ ಅಂದರೆ ಇದು ಬಂದು ನಮಗೆ 3 ಮಂತ್ಸ್ಗೆ ಒಂದು ಕ್ಯಾಂಡಲ್ ಇರುತ್ತೆ. ಇಲ್ಲಿ ಮಾರ್ಕೆಟ್ ಬಂದು ಡೌನ್ ಸೈಡ್ಗೆ ಬಂದು ಈ ಲಾಂಗ್ ಟ್ರೆಂಡ್ ಮತ್ತು DMBOTS ಎರಡೂ ಕೂಡ ನಮಗೆ ಇಲ್ಲಿ ಆಗ್ತಾ ಇದೆ, ಇಲ್ಲಿ ಬಂದಿದೆ ನೋಡಿ. ಇಲ್ಲಿ DMBOTS ಕೂಡ ಬಂದಿದೆ, ಜೊತೆಗೆ ಲಾಂಗ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಕೂಡ ಆಗಿದೆ ನೋಡಿ. ಲಾಂಗ್ ಟ್ರೆಂಡ್ ಬಂದು ಸ್ವಲ್ಪ ಸ್ಟ್ರಾಂಗ್ ಒಂದು ಸಪೋರ್ಟ್ ಅಂತ ಹೇಳ್ಬೋದು, ಓಕೆನಾ? ಸೊ ಇಲ್ಲಿ ಒಂದು ಡೈನಾಮಿಕ್ ಮೇಜರ್ ಕಾಜನಿಂದ ಮಾರ್ಕೆಟು ರಿವರ್ಸಲ್ ಆಗಿದ್ರೆ ನಮಗೆ ಒಂದು ಕನ್ಫರ್ಮೇಷನ್ ಸಿಕ್ಕಿದ್ರೆ, ಸೊ ಇಲ್ಲಿಂದ ಮಾರ್ಕೆಟ್ ಬಂದು ಒಂದು ಪಾಸಿಟಿವ್ ಆಗಿ ಅಪ್ಸೈಡ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನಮಗೆ ಯಾವುದೇ ಒಂದು ಪಾಸಿಟಿವ್ ಮಾರ್ಕೆಟಲ್ಲಿ ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿ ಮಂತ್ಲಿ ಚಾರ್ಟಲ್ಲೂ ಕೂಡ ಅಂಥ ಒಂದು ಪಾಸಿಟಿವ್ನೆಸ್ ನಮಗೆ ಕಾಣಿಸ್ತಾ ಇಲ್ಲ. ಇದು ಕೂಡ ಆಲ್ಮೋಸ್ಟ್ ಎಲ್ಲ ಸೆಲ್ಲಲ್ಲೇ ಇದೆ. ಸೊ ಇಲ್ಲಿ ವೀಕ್ಲಿಗೆ ಬಂದರೆ ನೋಡಿ, ವೀಕ್ಲಿಯಲ್ಲೂ ಕೂಡ ನಮಗೆ ಕಂಟಿನ್ಯೂಯಸ್ ಆಗಿ ಒಂದು ನೆಗೆಟಿವ್ ಕ್ಯಾಂಡ್ಲೇ ನಮಗೆ ರೆಡ್ ಕ್ಯಾಂಡ್ಲೇ ಮಾಡ್ತಾ ಹೋಗ್ತಾ ಇದೆ. ಸೊ ಇಲ್ಲೂ ಕೂಡ ನಮಗೆ ಅಂಥ ಒಂದು ಬೈಯಿಂಗ್, ಒಂದು ಏನೋ ಕ್ಲಿಯರೆನ್ಸ್ ಬೈಯಿಂಗ್ ನಮಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಬಟ್ ಡೈಲಿಯಲ್ಲಿ ನೋಡೋದಾದರೆ, ಡೈಲಿಯಲ್ಲಿ ಒಂದ್ಸಲ ನಮಗೆ ಈ ಒಂದು ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟಿತ್ತು, ಮತ್ತೆ ಎಡ್ಜ್ ಪಾಯಿಂಟ್ ಆಗಿ ಅಲ್ಲಿಂದ ಮತ್ತೆ ನಮಗೆ ಎಲ್ಲ ಟ್ರೆಂಡ್ಗಳು ಕೂಡ ಸೆಲ್ ಕೊಡ್ತು. ಸೊ ಇವಾಗ ನಾವು ವೆಯ್ಟ್ ಮಾಡಬೇಕಾಗಿರೋದು ಏನಕ್ಕೆ ಅಂದರೆ, ಈ ಒಂದು ಸ್ಪೀಡ್ ಟ್ರೆಂಡ್, ಮಿಡ್ ಟ್ರೆಂಡ್ ಮತ್ತು ಲಾಂಗ್ ಟ್ರೆಂಡ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ, ಡೈಲಿ ಚಾರ್ಟಲ್ಲಿ ನಾನು ಹೇಳ್ತಾ ಇರೋದು. ಸೊ ಡೈಲಿ ಚಾರ್ಟಲ್ಲಿ ನಮಗೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ, ಸೊ ಇಲ್ಲಿಂದ ಒಂದು ಪಾಸಿಟಿವ್ ಮೂವ್ಮೆಂಟನ್ನು ತಗೊಳ್ಳೋಂಥ ಚಾನ್ಸಸ್ ಇದೆ ಏಷಿಯನ್ ಪೇಂಟಲ್ಲಿ. ಯಾಕೆಂದರೆ ಮಾರ್ಕೆಟ್ ಬಂದು ನಮಗೆ ಡೌನ್ ಸೈಡ್ ಏನಿದೆ, ಡೌನ್ ಸೈಡ್ ನೋಡಿ ಈ ಒಂದು ಕ್ವಾರ್ಟರ್ಲಿಯಲ್ಲಿ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ, ಲಾಂಗ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆಗ್ತಾಯಿದೆ, ಜೊತೆಗೆ ಬಾಟಮಲ್ಲಿ DMBOTS ಕೂಡ ಬಂದಿದೆ. ಸೊ ಅಂದರೆ ಇಲ್ಲಿ ಒಂದು ರಿವರ್ಸಲ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ ಇದು. ಅಂದರೆ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಬಟ್ ನಮಗೆ ಮೂವ್ ಆಗುತ್ತೆ ಅಂದ್ಕೊಂಡು ನಾವು ಬ್ಲೈಂಡಾಗಿ ತೊಗೊಳಕ್ಕಾಗಲ್ಲ, ಓಕೆನಾ?
ಈ ರೀತಿ ಮೂವ್ ಆಗುವಾಗ ನಮಗೆ ಒಂದು ಬೆಟರ್ ಕನ್ಫರ್ಮೇಷನ್ ಸಿಗಬೇಕು. ಆ ಬೆಟರ್ ಕನ್ಫರ್ಮೇಷನ್ ಯಾವುದು ಅಂದರೆ ಅಟ್ಲೀಸ್ಟ್ ನಮಗೆ ಡೈಲಿಯಲ್ಲಿ ಎಲ್ಲ ಟ್ರೆಂಡ್ಗಳು ಕೂಡ ಬೈ ಕೊಡಬೇಕು. ಸೊ ಎಲ್ಲ ಟ್ರೆಂಡ್ಗಳು ಕೂಡ ಬೈ ಕೊಟ್ಟಾಗ ಅಲ್ಲಿಂದ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಪ್ಸೈಡ್ಗೆ ನಮಗೆ ಮಾರ್ಕೆಟ್ ಮೂವ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಬೈ ಕೊಡೋಕ್ಕೆ ನಮಗೆ ಒಂದು ಅಟ್ಲೀಸ್ಟ್ ನಮಗೆ ಒಂದು 2400 ರೇಂಜಲ್ಲಿ ನೋಡಿ, 2400 ರೇಂಜ್ ಇದೆಯಲ್ಲ, ಸೊ ಇದ್ರ ರೇಂಜಲ್ಲಾದರೂ ನಮಗೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು. 2400 ಅಬೋ ಒಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ನಮಗೆ ಡೈಲಿ ಟ್ರೆಂಡ್ ನಮಗೆ ಬೈ ಕೊಟ್ಟಂಗೆ ಆಗುತ್ತೆ. ಸೊ ಡೈಲಿ ಟ್ರೆಂಡ್ ಬೈ ಕೊಟ್ಟಾಗ ಇಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇರುತ್ತೆ. ಸೊ ಅಲ್ಲಿ ನಾವು ಬೈಯನ್ನು ಮಾಡ್ಕೊಂಡ್ರು ಕೂಡ ಒಂದು ಅಪ್ಸೈಡ್ಗೆ ಮಾರ್ಕೆಟು ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಯಾವುದೇ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದು ಯಾವುದೇ ಟ್ರೇಡ್ ರೆಕಮೆಂಡೇಷನ್ ಅಲ್ಲ ಅಥವಾ ಸ್ಟಾಕ್ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾರೆಲ್ಲ ಸ್ಟಾಕ್ ಕಮೆಂಟನ್ನು ಮಾಡಿದ್ರು, ಇಂಥ ಸ್ಟಾಕ್ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಹೇಳಿ ಯಾರು ಕಮೆಂಟ್ ಮಾಡಿದ್ರು ಆ ಒಂದು ಕಮೆಂಟ್ ಆಧಾರದ ಮೇಲೆ ನಾನು ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇರೋದು. ಸೊ ಇಲ್ಲಿ ಯಾವುದೇ ಸ್ಟಾಕನ್ನು ಬೈ ಮಾಡಿ ಅಥವಾ ಸೆಲ್ ಮಾಡಿ ಅಂತ ನಾನು ರೆಕಮೆಂಡೇಷನನ್ನು ಮಾಡ್ತಾ ಇಲ್ಲ. ಸೊ ಇದಿಷ್ಟು ಓವರ್ ಆಲ್ ಏಷ್ಯನ್ ಪೇಂಟ್ನ ಸ್ಟಾಕ್ನ ಅನಾಲಿಸಿಸ್ ಆಗಿತ್ತು. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.